ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ಬೇಕು ಅಂತ ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ಓದ್ತೀನಿ. ಆಲ್ ರೈಟ್. ಸೊ ಎಸ್ ಗೈಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ವಾಪಸ್ ಬರ್ತಾರ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರ, ಮತ್ತೆ ಜಸ್ಟ್ ಕಾನ್ವರ್ಸೇಷನ್ ಆಗಿರ್ಬೋದು, ಮತ್ತೆ ನಿಮ್ಮಿಬ್ಬರ ಮಧ್ಯೆ ಸ್ಟಾರ್ಟ್ ಆಗುತ್ತಾ? ಲೆಟ್ಸ್ ಸಿ. ಎಲ್ಲದಕ್ಕೂ ಒಂಥರ ಕ್ಲಾರಿಟಿ ಕೊಡೋಣ. ಓಕೆ, ವಿ ಹ್ಯಾವ್ 8 ಆಫ್ ವಾನ್ಸ್. ವಾವ್, ಯಾರೋ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಮೇ ಬಿ ಈದರ್ ನೀವು ಅವರ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಅವರು ನಿಮ್ಮ ಪ್ಲೇಸಿಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎರಡರಲ್ಲಿ ಒಂದು ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಇನ್ ಕೇಸ್ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ಪಾಸಿಬಿಲಿಟಿ ಇದೆ ಗೈಸ್. ಸೊ ಒನ್ ಆಫ್ ಯು ಟ್ರಾವೆಲ್ ಮಾಡ್ತಾ ಇದ್ದೀರಾ. ಅಂಡ್ ಅಗೇನ್ 8 ಆಫ್ ವಾನ್ಸ್ ಅಂದ್ರೆ ಕಮ್ಯುನಿಕೇಶನ್ ಕಮಿಂಗ್. ಇವಾಗ ನಾನು ಏನು ಕ್ವೆಶನ್ ಮಾಡ್ತಾ ಇದ್ದೆ, ಪಾಸಿಬಿಲಿಟಿ ಇದೆ. ತುಂಬಾ ದಿವಸ ನೀವು ಇವರು ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ಲಿಲ್ಲ. ರೀಸೆಂಟ್ ಆಗಿ ಇವ್ರು ಕನೆಕ್ಟ್ ಆಗಿದ್ದಾರೆ. ರೀಸೆಂಟ್ ಆಗಿ ಇವರು ಓಪನ್ ಅಪ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಇವರು ಲೈಕ್ ಇಷ್ಟು ವರ್ಷ ಇಲ್ದಿದ್ದು, ಇಷ್ಟು ತಿಂಗಳು ಇಲ್ದಿದ್ದು ಬಾಂಡಿಂಗ್ ಇವಾಗ ಫ್ರೇಮ್ ಆಗ್ತಾ ಇದೆ. ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮೆಸೇಜಸ್ಸಿಗೆ, ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮಗೆ ಅದೊಂಥರ ಶಾಕಿಂಗ್ ತರ ಫೀಲ್ ಆಗ್ತಾ ಇದೆ. ಬಟ್ ಲೆಟ್ಸ್ ಸಿ, ಆ ಒಂದು ಎಮೋಷನ್ಸ್ ನ ರಿವೀಲ್ ಮಾಡ್ಕೊಂಡಿಲ್ಲ, ಫೀಲಿಂಗ್ಸ್ ನ ರಿವೀಲ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ನೋಡ್ತೇವೆ. ಮೇ ಬಿ ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ವಿಲ್ ದಿಸ್ ಪರ್ಸನ್ ಎವರ್ ನಿಮ್ಮ ಮೇಲೆ ಎಮೋಷನಲಿ ಕನೆಕ್ಟ್ ಆಗ್ತಾರಾ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರ? ಲೆಟ್ಸ್ ಸಿ. 9 ಆಫ್ ವಾನ್ಸ್, ನಿಮಗೆ ಒಂಥರ ಭಯ ಆಗ್ತದೆ, ರೈಟ್? ಯಾರೆಲ್ಲ ನೋಡ್ತಾ ಇದ್ದೀರಾ, ಇಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಓಕೆ, 9 ಆಫ್ ಸ್ವರ್ಡ್ಸ್ ಬಂದಿದೆ. ಸೊ ತುಂಬಾ ಜನ ಏನ್ ನೋಡ್ತಾ ಇದೀನಿ ಅಂದ್ರೆ ನಿಮಗೆ ಒಂಥರ ಭಯ ಇದೆ. ಇನ್ ಕೇಸ್ ನೀವೇನಾದ್ರು ಹೇಳ್ಕೊಂಡ್ಬಿಟ್ರೆ, ಅವ್ರು ನಿಮ್ನ ಬ್ಲಾಕ್ ಮಾಡ್ಬಿಟ್ರೆ, ಇನ್ ಕೇಸ್ ನೀವು ಅವ್ರನ್ನೇನಾದ್ರು ಈ ತರ ಡೀಪ್ ಕ್ವೆಶನ್ಸ್ ಮಾಡ್ಬಿಟ್ರೆ, ಫೀಲಿಂಗ್ಸ್ ಇದೆಯಾ, ನನಗೆ ನಿನ್ ಮೇಲೆ ಫೀಲಿಂಗ್ಸ್ ಇದೆ, ನನಗೆ ಲವ್ ಇದೆ, ಹಿಂಗೆಲ್ಲ ಮಾತಾಡ್ಬಿಟ್ರೆ, ಎಲ್ಲವ್ರು ನಿಮ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಟ್ರೆ, ಮೇ ಬಿ ಬಿಕಾಸ್ ರೀಸೆಂಟ್ ಆಗಿ ಕನೆಕ್ಟ್ ಆಗಿದೆ, ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ರೆ ನೀವು, ಅಥವಾ ಚಾಟ್ಸ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ನಿಮಗೆ ಭಯ ಆಗ್ತಾ ಇದೆ, ಇರೋ ಬಾಂಡಿಂಗು ಹೋಗ್ಬಿಡುತ್ತಾ ನಾನೇನಾದ್ರು ಫೀಲಿಂಗ್ಸ್ ಬಗ್ಗೆ ಮಾತಾಡಿದ್ರೆ, ನಾನೇನಾದ್ರು ಲವ್ ಬಗ್ಗೆ ಮಾತಾಡಿದ್ರೆ. ಬಿಕಾಸ್ ಈ ಪರ್ಸನ್ ವೆರಿ ಚಿಲ್. 8 ಆಫ್ ವಾನ್ಸ್ ಅಂದ್ರೆ ಇಟ್ಸ್ ವೆರಿ 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 ಚಿಲ್ ಪರ್ಸನ್ ಬಗ್ಗೆ ಮೇನ್ ಆಗಿ ಹೇಳುತ್ತೆ. ಔಟ್ ಗೋಯಿಂಗ್ ಪರ್ಸನ್, ತುಂಬಾ ಎಕ್ಸ್ಟ್ರೋವರ್ಟ್ ಇವರು. ಮೇ ಬಿ ಅವ್ರು ಇರೋ ರೀತಿ, ಅವರ ಪರ್ಸ್ನಾಲಿಟಿ, ಅವರ ಲೈಫ್ ಸ್ಟೈಲ್ ಇದೆಲ್ಲ ನೋಡ್ಬಿಟ್ಟು ನಿಮಗೆ ಅನ್ನಿಸ್ತಾ ಇರ್ಬೋದು ಲೈಕ್ ಮೇ ಬಿ ಇವ್ರು ಓಪನ್ ಅಪ್ ಆಗ್ತಾರೆ ವೆರಿ ಸೂನ್ ಅಂತ. ಮೇ ಬಿ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ, ಮೇ ಬಿ ಅದ್ ನಿಮಗೆ ಭಯ ಆಗ್ತಾ ಇದೆ. ಬಟ್ ಒಂಥರ ಭಯ ಇದೆ, ಲೈಕ್ ಡೈರೆಕ್ಟ್ ಆಗಿ ಕೇಳ್ಬೋದು, ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದನ್ನ ಮಾಡ್ಬೋದು. ಬಟ್ ಅವರು ರಿಜೆಕ್ಟ್ ಮಾಡ್ಬಿಟ್ರೆ, ಹಿಂಗೆಲ್ಲ ಸ್ವಲ್ಪ ಭಯ ಇದೆ. ಲೆಟ್ಸ್ ಸಿ ಗೈಸ್. there is moon. So let me tell you guys, just a minute. Okay, ಮೂನ್ ಎಲ್ಲ ಯಾವಾಗೆಲ್ಲ ಬರುತ್ತೆ ಅಲ್ವಾ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಏನೇ ಅವ್ರು ಎಕ್ಸ್ಟ್ರೋವರ್ಡ್ ತರ ಕಾಣ್ಬೋದು, ನಿಮಗೆ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡ್ಕೊತಾ ಇದ್ದಾರೆ ಅಂತ ಕಾಣ್ಬೋದು, ಅಥವಾ ಆಸ್ ಅ ಫ್ರೆಂಡ್ ನಿಮ್ ಜೊತೆ ವೆರಿ ಕ್ಲೋಸ್ ಮೂವ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ಬೋದು ನಿಮಗೆ. ಬಟ್ ಟ್ರಸ್ಟ್ ಮೀ, ಎಮೋಷ್ನಲಿ ವೆರಿ ಫ್ಲಕ್ಚುಯೇಟಿಂಗ್ ಪರ್ಸನ್ ಇವರು. ಇವರ ಥಾಟ್ಸು ಒಂದಿನ ಚೆನ್ನಾಗಿರ್ತಾರೆ, ಒಂದಿನ ನೀವೇ ಬೆಸ್ಟ್ ಫ್ರೆಂಡ್ ಅನ್ಕೊಂತಾರೆ, ವೆರಿ ನೆಕ್ಸ್ಟ್ ಮಾರ್ನಿಂಗ್ ನಿಮ್ ಬಗ್ಗೆ ಒಂಥರ ಬೇರೆ ರೀತಿ ಯೋಚನೆ ಮಾಡ್ತಾರೆ. ಮೇ ಬಿ ಇಲ್ಲ, ಈ ಪರ್ಸನ್ ನನಗೆ ರೈಟ್ ಅಲ್ಲ, ನಾನು ರಾಂಗ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅಥವಾ ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರಿಗೆ ಫಿಕಲ್ ಮೈಂಡೆಡ್ ಅಂತ ನಾನು ನೋಡ್ತಾ ಇದ್ದೀನಿ ಮೇನ್ ಆಗಿ. ಎಮೋಷನ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರಲ್ಲ ಇವರಿಗೆ, ಫ್ಲಕ್ಚುಯೇಟ್ ಆಗ್ತಾನೆ ಇರ್ತಾರೆ. ಒಂದು ಓಷನ್ ಅಲೆ ತರ, ಒಂದಿನ ತುಂಬಾ ಕ್ಲೋಸ್ ಇರ್ತಾರೆ, ಒಂದಿನ ಏನೂ ಇಲ್ಲ. ದಿಸ್ ಇಸ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಈ ಪರ್ಸನ್. ಬಿಕಾಸ್ ಅವರಿಗೆ ಭಯ ಇದೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಭಯ ಇದೆ. ಕಮಿಟ್ಮೆಂಟ್ ಭಯ ಇರ್ಬೋದು,
ಅವರ ಪಾಸ್ಟ್ ಟ್ರಾಮಾ ಇರ್ಬೋದು, ಅವರಿಗೆ ಹೀಲಿಂಗ್ ಈಸ್ ನೆಸೆಸರಿ. ಅವರು ಒಂದು ರಿಲೇಶನ್ಶಿಪ್ಪಿಗೆ ಹೋಗೋದಕ್ಕೂ ಮುಂಚೆ ಪಾಸ್ಟಲ್ಲಿ ಆದ ಕೆಲವೊಂದೊಂದು ಟ್ರಾಮಾಸ್, ಕೆಲವೊಂದೊಂದು ಭಯಗಳು, ಕೆಲವೊಂದೊಂದು ಫಿಯರ್, ಅದನ್ನ ಇನ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಪಾಸ್ಟಲ್ಲಿ ಯಾವುದೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಪಾಸ್ಟಲ್ಲಿ ಯಾರೋ ಅವ್ರಿಗೆ ಮೋಸ ಮಾಡಿದ್ದಾರೆ, ಅಥವಾ ಯಾರೋ ಟ್ರಸ್ಟ್ ಬ್ರೇಕ್ ಮಾಡಿದ್ದಾರೆ, ಅಥವಾ ರಿಲೇಶನ್ಶಿಪ್ ಕಮಿಟ್ಮೆಂಟಿಂದ ಸ್ವಲ್ಪ ದೂರ ಹೋಗ್ತಾರೆ. ಬಿಕಾಸ್ ಎಮೋಷ್ನಲಿ ಸ್ಟೇಬಲ್ ಇಲ್ಲ ಅವರು. ಎಮೋಷ್ನಲಿ ಸ್ಟೇಬಲ್ ಇಲ್ದಿರೋವಾಗ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೊಳ್ಳೋದಕ್ಕಾಗಲ್ಲ. ಆ ಸಿಚುವೇಶನಲ್ಲಿ ಇದ್ದಾರೆ. ಓಕೆ, ಸೊ ನಂಗೇನು ಅನ್ಸ್ತಾ ಇದೆ ಅಂದರೆ, ಈ ಒಂದು ಇವ್ರು ಔಟ್ ಗೋಯಿಂಗ್ ಪರ್ಸನ್ ಆದ್ರೂ, ಈ ಒಂದು ಎಕ್ಸ್ಟ್ರೋವರ್ಟ್ ಪರ್ಸನ್ನೇ ಆಗಿರ್ಬೋದು, ಬಟ್ ಎಮೋಷ್ನಲಿ ತುಂಬ ಫಿಕಲ್ ಮೈಂಡೆಡ್ ಅನ್ಬೋದು. ತುಂಬ ಒಂದು ಸ್ಟೆಬಿಲಿಟಿ ಇಲ್ಲ. ಇವತ್ತು ನಿಮಗೆ ಬಂದು ಕಮಿಟ್ಮೆಂಟೇ ಕೊಡ್ಬೋದು, ಬಟ್ ನಾಳೆ ದಿನ ನಾನು ಏನು ಹೇಳಿದೆ ಅಂತ ನಿಮಗೆ ಕ್ವೆಶನ್ ಮಾಡ್ಬೋದು. 8 ಆಫ್ ವಾಂಡ್ಸ್, ಎಲ್ಲೋ ಒಂದು ಕಡೆ ರಿಲೇಶನ್ಶಿಪ್ ಬೇಡ ಅಂತ ದೂರ ಹೋಗ್ತಾ ಇದ್ದಾರೆ, ಎಮೋಷ್ನಲ್ ಬಾಂಡಿಂಗ್ಸ್ ಬೇಡ ಅಂತ ದೂರ ಹೋಗ್ತಾ ಇದ್ದಾರೆ ಈ ಪರ್ಸನ್. ಬಿಕಾಸ್ ಅವ್ರಿಗೆ ಯಾವುದೋ ಒಂದು ಬ್ಯಾಡ್ ಮೆಮೊರೀಸ್ನ ಮರಿಬೇಕು, ಯಾವುದೋ ಒಂದು ಬ್ಯಾಡ್ ಪಾಸ್ಟ್ ಬಗ್ಗೆ ಮರಿಬೇಕು ಅವ್ರಿಗೆ. ಹಳೇದಾದ ಒಂದಷ್ಟು ಸಿಚುವೇಶನ್ಗಳ ಬಗ್ಗೆ ಸ್ವಲ್ಪ ಮರೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಯಾರ ಬಗ್ಗೆನೂ ಡಿಟ್ಯಾಚ್ ಆಗೋದಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ ಗೈಸ್, ಮೇ ಬಿ ರೀಸೆಂಟಾಗಿ ಬ್ರೇಕಪ್ ಆಗಿದೆ, ರೀಸೆಂಟಾಗಿ ಯಾರೋ ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದಾರೆ, ಮೇ ಬಿ ಎಮೋಷ್ನಲಿ ತುಂಬ ಕ್ಲೋಸ್ ಇದ್ರು ಅವರು ಈ ಪರ್ಸನ್ಗೆ, ಬಟ್ ಹರ್ಟ್ ಮಾಡಿದ್ದಾರೆ. ಮೇ ಬಿ ಅವ್ರು ಅದಕ್ಕೆ ಅನ್ಸುತ್ತೆ ಎಮೋಷನ್ಸ್, ಫೀಲಿಂಗ್ಸ್, ಲವ್ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಭಯ ಇದೆ. ಇಟ್ಸ್ ನಾಟ್ ದಟ್ ನಂಬಿಕೆನೇ ಇಲ್ಲ ಅಂತಲ್ಲ, ಬಟ್ ಭಯ ಇದೆ. ಯಾರ ಜೊತೆನೂ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ, ಅಟ್ಯಾಚ್ ಆಗೋದಕ್ಕೆ ಭಯ ಇದೆ. ಅಟ್ಯಾಚ್ ಆಗ್ಬಿಟ್ಟು ನನಗೆ ಪ್ರಾಬ್ಲಮ್ ಆದರೆ ಮತ್ತೆ ಅಂತ. ಸೊ ಓಕೆ, ಲೆಟ್ಸ್ ಸಿ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ದೇರ್ ಈಸ್ 2 ಆಫ್ ಪೆಂಟಕಲ್ಸ್. ಕರೆಂಟ್ಲಿ ಅವರ ಫಸ್ಟ್ ಪ್ರಯಾರಿಟಿ ಏನಿದೆ ಅದಕ್ಕೆ ಫೋಕಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮೇ ಬಿ ಕರಿಯರ್, ಅವರ ಸೆಲ್ಫ್ ಗ್ರೋತ್. ಅವ್ರ ಫಸ್ಟ್ ಥಿಂಗ್ ಈಸ್ ಅವರು ಸ್ಟ್ರಾಂಗ್ ಆಗಬೇಕು ಎಮೋಷ್ನಲಿ. ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊತಾ ಇದ್ದಾರೆ. ಕರಿಯರ್ ಆಗಿರ್ಬೋದು, ಏನು ತುಂಬ ಮ್ಯಾಟರ್ ಆಗುತ್ತೆ, ಫ್ಯಾಮಿಲಿ, ಕರಿಯರ್, ಸೆಲ್ಫ್ ಗ್ರೋತ್, ಫ್ಯೂಚರ್ ಗೋಲ್ಸ್, ಲಾಂಗ್ ಟರ್ಮ್ ಗೋಲ್ಸ್, ಅದನ್ನೆಲ್ಲ ಫಸ್ಟ್ ನಾನು ಸರಿ ಮಾಡ್ಕೊಳ್ಳೋಣ ಅಂತ ಒಂದು ಥಾಟ್ಸಲ್ಲಿದ್ದಾರೆ. ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ಏನೇ ಒಂದು ಕನ್ಕ್ಲೂಷನ್ ಬಂದಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ ನಿಮ್ಮ ಬಗ್ಗೆ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಗೈಸ್. ಸೊ ದೇರ್ ಈಸ್ ಪೇಜ್ ಆಫ್ ವಾಂಡ್ಸ್. ಸೊ ಸಡನ್ನಾಗಿ ಇವರಿಂದ ಒಂದು ಮೆಸೇಜ್ ಕೇಳಿ ಬರ್ತೀರಾ, ಸಡನ್ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಮೇ ಬಿ ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಅಂದರೆ ಒಂದು ಮೆಸೇಜ್ ಕಾರ್ಡ್, ಇದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಕಾರ್ಡ್. ಬಟ್ ಈ ಮೆಸೇಜ್ ಬಂದ್ಬಿಟ್ಟು ನೀವು ಲೈಕ್ ಸಮಥಿಂಗ್ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಬೂಸ್ಟ್ ಅಪ್ ಆಗುತ್ತೆ. ಮೇ ಬಿ ಪಾಸಿಬಿಲಿಟಿ ಇದೆ ವೆರಿ ಸೂನ್ ಇವ್ರು ನಿಮ್ಮನ್ನ ಹೊರಗೆ ಕರಿಬೋದು, ಅಥವಾ ವೆರಿ ಸೂನ್ ಇವರು ಆಲ್ ಆಫ್ ಅ ಸಡನ್ ನಿಮ್ಮ ಮೆಸೇಜಸ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ವೆರಿ ಸೂನ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಐ ಡೋಂಟ್ ಥಿಂಕ್ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಬೆಟರ್ ಕನೆಕ್ಷನ್ ಆಗದೇ ಇಲ್ಲ ಅನ್ನೋ ಪಾಸಿಬಿಲಿಟಿ ಇಲ್ಲ, ಆಗತ್ತೆ. ಬಟ್ ನೀವು ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಅವ್ರದ್ದೇ ಆದ ಸ್ಪೇಸ್ ಬೇಕು. ಬಿಕಾಸ್ ಅವ್ರಿಗಿನ್ನೂ ಹೀಲ್ ಆಗಬೇಕು, ಅವ್ರಿಗಿನ್ನೂ ಪಾಸ್ಟ್ ಏನೆಲ್ಲ ಆಯಿತು ಅದನ್ನ ಮರೆಯೋದಕ್ಕೆ ಇಷ್ಟಪಡ್ತಾರೆ. ಫಸ್ಟು ಅವರು ಪೀಸ್ಫುಲ್ ಪೊಸಿಷನಲ್ಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಬಟ್ ಟ್ರಸ್ಟ್ ಮೀ, ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದು ಅವ್ರಿಗೆ ಖುಷಿ ಇದೆ. ಬಿಕಾಸ್ ನೀವು ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅವರಿಗೆ, ಅವ್ರನ್ನ ಪಾಸ್ಟ್ ಮರೆಯೋದಕ್ಕೆ, ಅವ್ರ ಮೇಲೆ ಫೋಕಸ್ಡ್ ಆಗಿರೋದಕ್ಕೆ, ಅವ್ರಿಗೆ ಅಟ್ಲೀಸ್ಟ್ ನೆಗೆಟಿವ್ ಥಾಟ್ಸಿಂದ ಮೂವ್ ಆನ್ ಆಗೋದಕ್ಕೆ, ಓವರ್ ಥಿಂಕಿಂಗ್ ಥಾಟ್ಸಿಂದ ಮೂವ್ ಆನ್ ಆಗೋದಕ್ಕೆ. ಎಲ್ಲೋ ಒಂದು ಕಡೆ ಯು ಆರ್ ಆಲ್ಸೋ ದ ರೀಸನ್. ಸೊ ವೆರಿ ಮಚ್ ಗ್ರೇಟ್ಫುಲ್ ಅವ್ರು ನಿಮಗೆ. ಎಸ್, ಬ್ಯೂಟಿಫುಲ್ ರೀಡಿಂಗ್ ಅನ್ಬೋದು. ಕಾಂಟ್ಯಾಕ್ಟ್ ಮಾಡ್ತಾರೆ ವಿತೌಟ್ ಎನಿ ಡೌಟ್. ಓಕೆ, ವಿತ್ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್. ಸೊ ಇದಾಗಿತ್ತು ಗೈಸ್ ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ ರೈಟ್, ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.